ಕನ್ನನ್ ಸಿನಿಮಾ ಅಂದ್ರೆ ನೆನಪಿಗೆ ಬರೋ ಹೆಸರು ಯಶ್. ಮಹತ್ವಾಕಾಂಕ್ಷೆ ಮತ್ತು ಪರಿಶ್ರಮದ ಪ್ರತೀಕವಾಗಿ ನಿಲ್ಲುವ ಯಶ್ ಒಂದು ಸಂತಪಟ್ಟದಿಂದ ಬಂಹದ ಲೋಕಕ್ಕೆ ಬಂದವರು. ಅವರ ಯಶಸ್ಸಿನ ಪಯಣ ಅನೇಕರಿಗೆ ಸ್ಫೂರ್ತಿ. ಪರ್ದೆಯ ಮೇಲೆ ಅವರ ಆಕರ್ಷಕ ವ್ಯಕ್ತಿತ್ವ ಮತ್ತು ಪರ್ದೆಯ ಹೊರಗೆ ಸರಳತೆ ಅವರನ್ನು ಲಕ್ಷಾಂತರ ಹೃದಯಗಳಲ್ಲಿ ಸ್ಮಾನ್ ಪಡೆಯುವಂತೆ ಮಾಡಿದೆ. ಪ್ರತಿಯೊಂದು ಸಿನಿಮಾದ ಮೂಲ ಕಥೆ ಹೇಳುವಿಕೆ ಮತ್ತು ಸಿನಿಮಾ ಅನುಭವದ ಹೊಸ ಮಲ್ಲಿಗಲ್ಲುಗಳನ್ನು ಸ್ನಾಪಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಅವರು ಅಪಾರ ಕೊಡುಗೆ ನೀಡಿದ್ದಾರೆ. ಯಶ್ ಅವರ ನಂತರ ಕೌಶಲ್ಯ ಆನಂದಿ ತಮ್ಮ ಪಾತ್ರಗಳಿಗೆ ಹೊಸತನ ಮತ್ತು ಚೈತನ್ಯವನ್ನು ತಂದು ಪ್ರೇಕ್ಷಕರನ್ನು ಸೆಳೆಯುತ್ತಾರೆ. ಅವರ ಸೆಳೆತ ಕೇವಲ ಅವರ ನಟನೆಗೆ ಸೀಮಿತವಾಗಿಲ್ಲ. ಅವರ ಸಮರ್ಪಣೆ ಖಾನ ಪರಿಶ್ರಮ ಮತ್ತು ನಮ್ರತೆಗಾಗಿ ಅನೇಕ ಯುವಕರಿಗೆ ಅವರು ಒಂದು ಮಾದರಿ. ತೋಲ್ ಮತ್ತು ಗುರು ಇದ್ದರೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬುದಕ್ಕೆ ಯಶ್ ಒಂದು ಉದಾಹರಣೆ. ಸಾಂಪ್ರದಾಯಿಕ ನಾಯಕನ ಚೌಕಟ್ಟನ್ನು ಮೀರಿ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಅವರ ಸಿನಿಮಾಗಳು ಕೇವಲ ಮನರಂಜನೆಗೆ ಸೀಮಿತವಾಗಿಲ್ಲ, ಅವು ಸಾಮಾಜಿಕ ಸಮಸ್ಯೆಗಳನ್ನು ಪ್ರತಿಬಿಂಬಿಸುತ್ತವೆ, ಪ್ರೇಕ್ಷಕರ ಮನಸ್ಸನ್ನು ತಲುಪುವ ಬಲವಾದ ಸಂದೇಶಗಳನ್ನು ನೀಡುತ್ತವೆ. ಕನ್ನಡ ಸಿನಿಮಾ ಮೇಲೆ ಯಶ್ ಅವರ ಪ್ರಭಾವ ಅಪಾರ. ಮುಂದಿನ ಪೀಳಿಗೆಯ ನಟರು ಮತ್ತು ನಿರ್ದೇಶಕರಿಗೆ ಅವರ ಸಿನಿ ಜೀವನ ಸ್ಫೂರ್ತಿ ನೀಡುತ್ತದೆ. ಶಾಲ್ ಅವರ ಕಥೆ ಆರಂಭವಾಗುವುದು ಕರ್ನಾಟಕದ ಸಂತಪಟ್ಟಣ ಹಪ್ಪೇನಹಳ್ಳಿಯಿಂದ. ನವೀನ್ ಕುಮಾರ್ ಗಬುನ್ಲೆ ಎಂಬ ಸಾಮಾನ್ಯ ಹುಡುಗನಾಗಿ ಜನಿಸಿದ ಯಶ್ ದೊಡ್ಡ ಕನಸುಗಳನ್ನು ಹೊಂದಿದ್ದರು. ಚಿತ್ರರಂಗಕ್ಕೂ ಸಂಬಂಧವಿಲ್ಲದಿದ್ದರೂ ಅವರ ಕುಟುಂಬ ಅವರ ಆಸೆಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಅವರ ಪ್ರತಿಭೆಯನ್ನು ಗುರುತಿಸಿದ ಕುಟುಂಬದವರು ನಂತನೆಯ ಹಂಬಲವನ್ನು ಪೂರೈಸಲು ಪ್ರೋತ್ಸಾಹಿಸಿದರು. ಹಪ್ಪೇನಹಳ್ಳಿಯಲ್ಲಿ ಜೀವನ ಸರಳವಾಗಿತ್ತು, ಆದರೆ ಕಠಿಣ ಪರಿಶ್ರಮ ಮತ್ತು ಫಲದ ಮಹತ್ವವನ್ನು ಅದು ಯಶ್ ಅವರಿಗೆ ಕಲಿಸಿತು. ಸಮರ್ಪಣೆ ಮತ್ತು ಬದ್ಧತೆಯಿಂದ ಕನಸುಗಳನ್ನು ಹೇಗೆ ನನಸಾಗಿಸಿಕೊಳ್ಳಬೇಕೆಂದು ಅವರು ಬಾಲ್ಯದಲ್ಲೇ ಕಲಿತರು. ಇಂದಿಗೂ ಅಭಿಮಾನಿಗಳ ಹೃದಯ ಗೆದ್ದಿರುವ ಅವರ ಸರಳತೆಗೆ ಅವರ ಬಾಲ್ಯವೇ ಕಾರಣ. ಒಬ್ಬಂದನಾಗುವಷ್ಟು ಅವರ ಪಯಣ ಅಷ್ಟು ಸುಲಭವಾಗಿರಲಿಲ್ಲ. ಅವರ ದೃಢ ನಿರ್ಧಾರ ಮತ್ತು ಕುಟುಂಬದ ಬೆಂಬಲವೇ ಅವರನ್ನು ಮುನ್ನಡೆಸಿತು. ತಮ್ಮ ಪ್ರತಿಭೆ ಮತ್ತು ಯಶಸ್ಸಿನ ಹಂಬಲವನ್ನು ಬಂಡವಾಳವಾಗಿಸಿಕೊಂಡು ಯಶ್ ಪುತ್ತೂರನ್ನು ಬಿಟ್ಟು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಯಶಸ್ಸು ಯಾವುದೇ ಹಿನ್ನೆಲೆಯನ್ನು ನೋಡುವುದಿಲ್ಲ ಎಂಬುದಕ್ಕೆ ಯಶ್ ಒಂದು ಉತ್ತಮ ಉದಾಹರಣೆ. ತಾಲ್ ಹುಮ್ಮಸ್ಸು ಮತ್ತು ನಿರಂತರ ಪ್ರಯತ್ನದಿಂದ ಯಶಸ್ಸು ಸಾಧಿ ಎಂಬುದನ್ನು ಅವರು ತೋರಿಸಿಕೊಟ್ಟರು. ಹಪ್ಪೇನಹಳ್ಳಿಯ ರಸ್ತೆಗಳಿಂದ ಸಿನಿಮಾ ರಂಗ ಬೆಳಕಿನವರೆಗಿನ ಯಶ್ ಅವರ ಪಯಣ ಇದಕ್ಕೆ ಸಾಕ್ಷಿ. 2008ನೇ ಇಸವಿ ಮೊಗ್ಗಿನ ಮಸ್ಸು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಹೊಸ ಪ್ರತಿಭೆಯ ಹೊಂದ ಪರಿಚಯವಾಯಿತು. ಚಿತ್ರದಲ್ಲಿ ಪ್ರಮುಖ ಪಾತ್ರವಲ್ಲದಿದ್ದರೂ ಯಶ್ ಅವರ ನಟನೆ ಪ್ರೇಕ್ಷಕ ಗಮನ ಸೆಳೆಯಿತು. ಪ್ರೇಕ್ಷಕರು ಮತ್ತು ವಿಮರ್ಶಕರಿಂದ ಮೆಚ್ಚುಗೆ ಗಳಿಸಿದ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಯಶ್ ಅವರ ಉದಯಕ್ಕೆ ನಾಂದಿ ಹಾಡಿತು. ಆದರೆ 2014ನೇ ಇಸವಿಯಲ್ಲಿ ಬಿಡುಗಡೆಯಾದ ಗರ್ಜನ್ ಚಿತ್ರ ಅವರ ವೃತ್ತಿ ಜೀವನಕ್ಕೆ ಒಂದು ತಿರುವು ನೀಡಿತು. ಅನ್ಯಾಯದ ವಿರುದ್ಧ ಹೋರಾಡುವ ಧೈರ್ಯಶಾಲಿ ಯುವಕನಾಗಿ ಯಶ್ ಅವರ ನಟನೆ ಪ್ರೇಕ್ಷಕರ ಮನಗೆದ್ದಿತು. ಒಂದು ಯಶಸ್ವಿ ವಾಣಿಜ್ಯ ಚಿತ್ರವಾಗಿ ಮೂಡಿಬಂದ ಗರ್ಜನ್ ಯಶ್ ಅವರನ್ನೇ ಒಬ್ಬ ಸ್ಟಾರ್ ನಟನನ್ನಾಗಿ ಮತ್ತು ಆಕ್ಷನ್ ಹೀರೋ ಆಗಿ ಸಮರ್ಪಿಸಿತು. ಗರ್ಜನ್ ಚಿತ್ರ ಯಶ್ ಅವರಿಗೆ ಹೊಸ ಅವಕಾಶಗಳನ್ನು ತೆರೆದಿಟ್ಟಿತು. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ಮಾಸ್ಟರ್ ಪೀಸ್ ಮತ್ತು ಸಂತೋಷ್ ಪ್ರಹ್ಲಾದ್ ಫಾರ್ವರ್ಡ್ ನಂತಹ ಹಲವಾರು ಚಿತ್ರಗಳಲ್ಲಿ ನಟಿಸುವ ಮೂಲಕ ಯಶ್ ಅವರು ತಮ್ಮ ಸ್ಥಾನವನ್ನು ಇನ್ನಷ್ಟು ಬದ್ಧಪಡಿಸಿಕೊಂಡರು. ಪ್ರತಿಯೊಂದು ಪಾತ್ರದ ಮೂಲಕ ತಮ್ಮ ಬಹುಮ ಪ್ರತಿಭೆಯನ್ನು ಪ್ರದರ್ಶಿಸಿದ ಯಶ್ ಹೊಸ ಪ್ರಯೋಗಗಳಿಗೆ ಎಂದಿಗೂ ಹಿಂಜರಿಯಲಿಲ್ಲ. ಪ್ರಿಯ ನಾಯಕನಿಂದ ಹಿಡಿದು ಆಕ್ಷನ್ ಹೀರೋವರೆಗೆ ಪ್ರತಿಯೊಂದು ಪಾತ್ರವನ್ನು ಅತ್ಯಂತ ಸುಲಭವಾಗಿ ಮತ್ತು ಸಮರ್ಪಕವಾಗಿ ನಿರ್ವಹಿಸಿದ ಯಶ್ ಪ್ರೇಕ್ಷಕರ ಹೃದಯವನ್ನು ತಲುಪುವಲ್ಲಿ ಯಶಸ್ವಿಯಾದರು. ಗರ್ಜನ್ ಮತ್ತು ಅದರ ನಂತರ ಚಿತ್ರಗಳ ಯಶಸ್ಸು ಯಶ್ ಅವರನ್ನು ಕನ್ನಡ ಚಿತ್ರರಂಗದ ಪ್ರಮುಖ ನಟರಲ್ಲಿ ಒಬ್ಬರನ್ನಾಗಿ ಸಮರ್ಪಿಸಿತು. ಅವರ ಭವಿಷ್ಯದ ಸಾಧನೆಗಳಿಗೆ ಹೊಸ ದಾರಿಯನ್ನು ತೆರೆದಿಟ್ಟಿತು.